ಅಣ್ಣ ನಾನೊಂದು ಆಟೋ ತಗೊಂಡಿದ್ದೆ. ಆಟೋ ತಗೊಂಡಿದ್ರಾ? ಹಲೋ. ಹ್ಞೂ ಅಣ್ಣ, ನಾನು ಆಟೋ ಅಂದರೆ ಶೋರೂಮ್ ಹತ್ರಕ್ಕೆ ಹೋಗಿದ್ದೆ. ನಮ್ಮದು ಸಿಂಗ್ಸಂದ್ರ ಅಣ್ಣ. ಹ್ಞೂ ಶೋರೂಮ್ ಹತ್ರ ಹೋಗಿ ನಿನಗೆ ಅಣ್ಣ ಆಟೋ ಬೇಕಣ್ಣ ಅಂತ ಅಂದ ಅಷ್ಟೇ. ಅದಕ್ಕೆ ಅವನೇನಂದ, ನಂದು ಲೋನ್ ಪ್ರೋಸೆಸ್ ಏನು ಲೋನ್ ಆಗುತ್ತೆ ಏನೋ ನಂಗೆ ಗೊತ್ತಿರಲಿಲ್ವಲ್ಲಣ್ಣ. ಹ್ಞೂ ಅದಕ್ಕೆ ಆಧಾರ್ ಕಾರ್ಡ್ ಹಾಕು, ಪಾನ್ ಕಾರ್ಡ್ ಹಾಕು, ಎಲ್ಲ ಹಾಕು ಅಂದ. ಸರಿ ಅಣ್ಣ ಹಾಕ್ತೆ. ಹ್ಞೂ ಆಮೇಲೆ ನಮ್ಮ ಅಪ್ಪ ಆ ಕಡೆಗೆ ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ನನ್ನ ಪಡಿ ನಾನು ಮನೆಗೆ ಹೋದೆ. ಗಾಡಿ ರೇಟ್ ಏನು ಎಂತ ಏನು ಕೇಳಲಿಲ್ಲ ಅಣ್ಣ. ನೀವು ನಮ್ಮ ಫಸ್ಟ್ ಸಂಘಟನೆ ಲೋನ್ ಗ್ರೂಪಲ್ಲಿ ಆಗಲಿ ಇದ್ದೀರಾ? ಅಣ್ಣ. ಇಲ್ಲ ಅಣ್ಣ, ಮೊನ್ನೆ ತಾನೇ ಬಂದಿದ್ದೆ ನಾನು, ಇರಲಿಲ್ಲ. ಆಮೇಲೆ ಸಂಘಟನೆ ಗ್ರೂಪಲ್ಲಿ ಇಲ್ಲ ಅಲ್ವಾ? ಇಲ್ಲ ಅಣ್ಣ. ಆಯ್ತು, ಇವಾಗ ಹೇಳಿ ಸ್ಟೋರಿ. ಆಮೇಲೆ ಹೋದೆ ಅಣ್ಣ, ಡಿ ಎಲ್ ಆಧಾರ್ ಕಾರ್ಡ್ ಹಾಕಪ್ಪ, ಪಾನ್ ಕಾರ್ಡ್ ಹಾಕು, ಎಲ್ಲ ಹಾಕು ಅಂತ ಅಂದ. ಸರಿ ಎಲ್ಲ ಹಾಕಾಯ್ತಣ್ಣ. ಆಮೇಲೆ ಲೋನ್ ಪ್ರೋಸೆಸ್ಸಿಂದು ಎಲ್ಲ ಮಾಡಬೇಕು. ಮತ್ತೆ ಸ್ವಲ್ಪ ಒಂದು ವಾರ ಬಿಟ್ಟು ಅಣ್ಣ ಏನಾಯ್ತಣ್ಣ, ಫೋನ್ ಮಾಡಿಬಿಟ್ಟು 3 ಚೆಕ್ಕು ಇವು ತಾಂಬರಪ್ಪ ಅಂದ. ಸರಿ ಅಣ್ಣ ಆಯ್ತಣ್ಣ, ಏನಕ್ಕೆ ಲೋನ್ ಪ್ರೋಸೆಸ್ಸಿಗೇನೋ ಅಂದ್ಕೊಂಡು ಎಲ್ಲ ಚೆಕ್ಕು ಗಿಕ್ಕು ಎಲ್ಲ ಕೊಟ್ಟು ನಮ್ಮ ಮಿಸ್ಸಸ್ನು ಕರ್ಕೊಂಡೋಗಿ ಸೈನ್ ಎಲ್ಲ ಮಾಡಿಸ್ಕೊಂಡಣ್ಣ. ಯಾವಾಗ ಫೆಬ್ರವರಿ ತಿಂಗಳಿಗೆ. ಯಾವ ಶೋರೂಮಲ್ಲಿ ಅಣ್ಣ? ಆಪೆ ಶೋರೂಮು. ಎಲ್ಲಿರೋದು? ಸಿಂಗ್ಸಂದ್ರ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಾವು ಹೋಟ್ಲು ಕೆಲಸ ಮಾಡೋರಣ್ಣ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನಮ್ಮ ಅಪ್ಪಾಜಿಗೆ ಹುಷಾರಿಲ್ದಂಗೆ ಐಸಿಯುಲ್ಲಿ ಅಡ್ಮಿಟ್ ಮಾಡಿದ್ವು. ಅದೇ ಎಲೆಕ್ಟ್ರಾನಿಕ್ ಸಿಟಿ ಹತ್ರ PUC ಅಂತ ಐತಲ್ಲ. ಆಮೇಲೆ ನಾನು ಆ ಗಾಡಿ ಕಡೆ ಗಮನ ಬಿಟ್ಟೆ. ನಮ್ಮ ತಂಗಿಗೆ ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಗಾಡಿ ಕ್ಯಾನ್ಸಲ್ ಮಾಡ್ತೀನಿ, ಹೋಗೋಣ ಬಾ ಅಂತ. ನಾನೇ ಒಂದು ಸತಿ ಹೋದೆ ಸರ್. ಅಲ್ಲಿ ಹಿಂದ್ಗಡೆ ಚೋಳ ಫೈನಾನ್ಸ್ ಅಂತ ಗೊತ್ತಿದ್ದ. ಅಣ್ಣ ನೀನು ಕಂತಾಗಿದೆ ಅಣ್ಣ, 5ನೇ ತಾರೀಕು ಕಂತು ಕಟ್ಟು ಅಂದ. ಅಲ್ಲ ಅಣ್ಣ, ನಾನು ಗಾಡಿನೇ ತಗೊಂಡಿಲ್ಲ, ಕಂತು ಕಟ್ಟು ಅಂದ್ರೆ ನಾನು ಎಲ್ಲಿಂದ ಅಣ್ಣ ಕಂತು ಕಟ್ಟೋಣ ಅಂದೆ. ನನಗೆ ಅವೆಲ್ಲ ಗೊತ್ತಿಲ್ಲ, ಕಂತು ಕಟ್ಟು ಅಂದ. ಸರಿ ಹಾಳಾಗೋಲಿ ಅಂತ ಸುಮ್ಮನಾದೆ. ನಮ್ಮ ತಂಗಿ ಕರ್ಕೊಂಬಂದೆ. ಅಣ್ಣ 20,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ತೀನಿ ಅಂತ ಹೇಳಿದ್ದಣ್ಣ. ಅದರಲ್ಲಿ 10,000 ಡೌನ್ ಪೇಮೆಂಟ್ ಕಟ್ತೆ, ಇನ್ನು 10,000 ರೂಪಾಯಿ ಟೈಮ್ ತಗೊಂಡೆ. ಏನಣ್ಣ ಅವಾಗ ಕೊಡೋಕ್ಕಾಗಲಿಲ್ಲ. ಅವತ್ತಿನ ದಿವಸ ನಾನು DL ರಿಜಿಸ್ಟ್ರು ಸಹ 1 ತಿಂಗಳು ಕೈಯಿಂದ ಕಂತು ಕಟ್ತೆ ಅಣ್ಣ. ಈ ತಿಂಗಳು ಕೈಯಿಂದ ಕಂತು ಕಟ್ಟು ಅಂದರೆ ಎಲ್ಲಿಂದ ಹಣ ಕಟ್ಟೋಣ? ಕೇಳಿದ್ದಕ್ಕೆ ನಿಂದು ಬ್ಯಾಡ್ಜ್ ಆಗಿಲ್ಲ, ಇದಾಗಿಲ್ಲ, ನಿಂಗೆ ಮಾಡಿಸ್ಕೊಡಕ್ಕೆ ಬರೋಲ್ಲ. ಮತ್ತೆ ಹೊಸ ಗಾಡಿ ಕೊಟ್ಟಿಲ್ಲ ಅಣ್ಣ, 2 ವರ್ಷದ ಗಾಡಿ ಕೊಟ್ಟಿಯಾನೆ ನನಗೆ. 2 ವರ್ಷದ ಹಳೇದು ಅಂದರೆ ಶೋರೂಮ್ ಗಾಡಿನೇ 2 ವರ್ಷದ ಹಳೆ ಗಾಡಿ ಕೊಟ್ಟವನೆ. ಹ್ಞೂ ಅಣ್ಣ, 2 ವರ್ಷದ 24 ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಪೊಲೀಸರು ಹಣ ಹಿಡ್ಕೊಂಡು ಇವ್ರ ಹತ್ರ ಇವ್ರು ಹೇಳ್ತಾರೆ, ನೀನು ಯೋಗಕ್ಕೆ ಎಲ್ಲ ಕಟ್ಟಾಕಿದ್ಮೇಲೆ ಗಾಡಿಯವರು ತಾಳ್ತೀರಾ ಅಂತ ಬೈತಾರೆ. ಯಾರು? ಇಲ್ಲಿ ಪೊಲೀಸವ್ರು ಏನಕ್ಕೆ ಆ ಮಾತೆಲ್ಲ ಅನ್ಬೇಕು? ಅಣ್ಣ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ, ಈ 85 ರೂಪಾಯಿ ಅಷ್ಟೇ ಅಣ್ಣ ಇರೋದು, ಈ ಒಂದು ಸತಿ ಬಿಟ್ಕೊಡ್ರಣ ಅಂದೆ. ಅದಕ್ಕೆ ಅವ್ರು ಬೈದ್ರು. ಒಂದು ನಿಮಿಷ ಇರು. ಇವಾಗ ನೀನು ಗಾಡಿ ನಿನ್ ಕೈಯಲ್ಲಿ ಇದೆಯಾ? ಹೊಸ ಗಾಡಿ? ಹ್ಞೂ ಅಣ್ಣ, ಅದು ಯಾವ್ದೋ ಹಳೆ ಗಾಡಿ ಕೊಟ್ಟು ಕಳಿಸ್ತೇನೆ. ಆಯ್ತು, ಒಟ್ನಲ್ಲಿ ಗಾಡಿ ನಿನ್ ಕೈಯಲ್ಲಿ ಇದೆಯಾ? ಹ್ಞೂ ಅಣ್ಣ. ಅಂದ್ರೆ ಮೊದಲನೇ ಕಂತು ಕಟ್ಟಿದಾಗ ನೀವು ಗಾಡಿ ನಿಮ್ ಕೈಯಲ್ಲಿ ಇರ್ಲಿಲ್ಲ? ಮೊದಲೇ ಕಂತು ಕಟ್ಟಾಗು ಅದೇ 10 ದಿವಸ ಐತೆ ಅನ್ನಲ್ಲ ಅಣ್ಣ, ಗಾಡಿನೇ ತಗೊಂಡಿಲ್ಲ ಅಂತ ಹೇಳಿದ್ನಲ್ಲ. ಅವಾಗ ಇದು ಯಾವ್ದು ಗಾಡಿ ನೋಡಪ್ಪ, ಅದು ಯಾರಿಗೋ ಕೊಡ್ಬೇಕಾದ್ರೆ ಡೆಲಿವರಿ ಬಂದು ಡೆಲಿವರಿ ತಗ ಅಂತ ಹೇಳ್ದಣ್ಣ. ಅಪ್ಪೆ ಶೋರೂಮ್ ಅದು? ಹ್ಞೂ ಅಣ್ಣ. ಇವಾಗ ಫೋನ್ ಮಾಡಿದ್ರೆ ಏನಂತ ಗೊತ್ತಣ್ಣ. ಅಣ್ಣ ಅವತ್ತು DL ಎಲ್ಲ ಹಾಕಿದ್ನಲ್ಲ, ಗೊತ್ತಾಗಲ್ವೇನೆ, ಹೊಟ್ಟಿಗೆ ಕಂತು ಅನ್ನ ತಿಂತು 7 ತಿಂತು ಅಂತ ಹಂಗೆ ಅಂತಣ್ಣ ಬೈದೆ. ಏನು ಹೇಳ್ತೀಯ, ಬಾರ ಶೋರೂಮ್ ಹತ್ರಕ್ಕೆ, ನಿನಗೈತಿ, ನೀನು ಬಾ, ನೀನು ಯಾವಾಗ ಕರ್ಕೊಂಬ ಅಂತಾನೆ. ಸರಿ ಆಯ್ತು. ಸಿಂಗ್ಸಂದ್ರನಾ? ಹ್ಞೂ ಅಣ್ಣ. ಸರಿ ಆಯ್ತು. ಯಾವಾಗ ಹೋಗ್ಬೇಕು ನೀವು ಶೋರೂಮ್ಗೆ? ನೀವು ಯಾವಾಗ ಅಂತೀರ ಅವಾಗ. ಈಗ ಗಾಡಿಯಲ್ಲಿ ಇಟ್ಕೊಂಡೆ ನಾನು ಇವತ್ತು ಸ್ವಲ್ಪ ಡಬಲ್ ರೋಡ್ ಶಾಂತಿನಗರದಲ್ಲಿ ಒಂಚೂರು ಕೆಲಸ ಐತೆ ನನಗೆ, ಅಲ್ಲಿ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕು. ನಾನು ಹೇಳ್ತಿರೋದು ಏನು ಗೊತ್ತಾ ಹೇಳ್ರಿ ಇಲ್ಲಿ. ಅಣ್ಣ ನಾನು ಅಲ್ಲಿ ಶಾಂತಿನಗರ ಡಬಲ್ ರೋಡ್ ಆಫೀಸ್ ಹತ್ರಕ್ಕೆ ಬರಬೇಕು. ಅಣ್ಣ ಅಲ್ಲಿ ಬಂದು ಅಲ್ಲಿ ಕೆಲಸ ಮುಗಿಸ್ಕೊಂತೀನಿ. ಅಲ್ಲಿ ಮುಗಿಸ್ಕೊಂಡ್ಮೇಲೆ ಫೋನ್ ಹಾಕ್ತೀನಿ. ಅಣ್ಣ ಇಲ್ಲಿ ನಾನು ಮೆಜೆಸ್ಟಿಕ್ ಪೊಲೀಸ್ ಸ್ಟೇಷನ್ ಇತ್ತಲ್ಲ ಅಣ್ಣ, ಅಲ್ಲಿದ್ದೀನಿ ಅಣ್ಣ. ಅಲ್ಲೇನ್ ಮಾಡಕ್ ಹೋಗಿದ್ದೀರಾ? ಅದೇ ಬಾಡಿಗೆ ಬಂದಿತ್ತಣ್ಣ, ಒಂದು ಬಾಡಿಗೆ ಇಟ್ಕೊಂಡು ನೀನು ನಿನ್ ಪಾಡಿ ಬಾಡಿಗೆ ಮಾಡ್ತಾರೋ, ನೀನು ಕೆಲಸ ಬಿಟ್ಟೇನ್ ಬರ್ಬೇಡ, ಬಾಡಿಗೆ ಮಾಡ್ತಾರೋ. ಇಲ್ಲ ಅಣ್ಣ, ಗಾಡಿ ಲಾಕ್ ಮಾಡಿ ಆ ಕಡೆ ಸೀಜ್ ಮಾಡಿ ಆ ಕಡೆ ಸೈಡಿಗೆ ಇರ್ತಾರೆ. ಯಾರು?
ಪೊಲೀಸ್ ಆರ್ ಟಿ ಅದೇ ಇಲ್ಲಿ ರೈಲ್ವೆ ಇದ್ರಲ್ಲಿ ಇರ್ತಾರಲ್ಲ ಆರ್ ಟಿ ಒ. ಅವ್ರೇನಕ್ಕೆ ಸೈಡ್ಗೆ ಇಕ್ಕವ್ರೆ? ಅದೇ ನಿಂದು ನಂಬರ್ ಪ್ಲೇಟ್ ಆಗಿಲ್ಲ ಏನಿಲ್ಲ. ನಂಬರ್ ಪ್ಲೇಟ್ ಇಲ್ದೇ ಗಾಡಿ ಎತ್ಕೊಂಡು ಹೋಗಿದ್ರೆ ನೀವು? ಹ್ಞೂ ಅಣ್ಣ, ಅವ್ನು ಏನು ಕೊಟ್ಟಿಲ್ಲ ಅಣ್ಣ, ರಿಜಿಸ್ಟರ್ ಆಗಿಲ್ಲ, ರಿಜಿಸ್ಟರ್ ಮಾಡಿಸ್ಕೊಡು ಅಂದರೆ ನಿಂದು ಇವತ್ತು ಹೇಳ್ತೇನೆ ನಿನ್ನ ಬ್ಯಾಡ್ಜ್ ಆಗಿಲ್ಲ, ನಿಂಗೆ ರಿಜಿಸ್ಟರ್ ಮಾಡಿಸ್ಕೊಡಲ್ಲ. ನಾನು ಹೇಳಿದೆ ನಿನ್ಗೆ ಅವತ್ತೇ ಹೇಳಿದ್ರೆ ನಾನು ಅದೆಲ್ಲ ನಾನು ಹೆಂಗ್ ಪ್ರಶ್ನೆ ಕೇಳ್ಬೇಕು ನನಗೆ ಗೊತ್ತು, ನಾನು ಅವ್ನು ಬಂದು ಕೇಳ್ತೀನಿ. ಈಗ ನಾನ್ ಕೇಳ್ತಾರದಿಷ್ಟೇ, ರಿಜಿಸ್ಟ್ರೇಷನ್ ಆಗಿ ನಂಬರ್ ಪ್ಲೇಟ್ ಬರ್ದೇನೆ ಗಾಡಿ ಎತ್ಕೊಂಡು ರೋಡಲ್ಲಿ ಬಂದು ಡ್ಯೂಟಿ ಮಾಡಿರೋದ್ರಿಂದ ಗಾಡಿನ ಹಿಡ್ಕೊಂಡವ್ರಾ? ಹ್ಞೂ ಅಣ್ಣ. ಹಿಡ್ಕೊಂಡಿರೋರು ಪೊಲೀಸ್ ಅವರ ಆರ್ ಟಿ ಓದವ್ರಾ? ಅದೇ ಸರ್ಕಲ್ ಇನ್ಸ್ಪೆಕ್ಟ್ರು, ಪೊಲೀಸ್ ವೈಟ್ ಕಲರ್ ಶರ್ಟ್. ಹಾಂ ಅಣ್ಣ. ಅವ್ರು ಅಲ್ಲಿದಾರ? ಆನ್ ಸ್ಪಾಟ್ ಇದಾರಾ? ಹ್ಞೂ ಅಣ್ಣ, ಅಲ್ಲೇ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಫೋನ್ ಕೊಡಕ್ಕಾಗುತ್ತಾ ಅವ್ರಿಗೆ? ಹ್ಞೂ ಅಣ್ಣ, ಕೊಡ್ತೀನಿ. ಹೋಗಿ ಫೋನ್ ಕೊಡಪ್ಪ, ಹಂಗೆ ಲೈನಲ್ಲಿ ಇರ್ತೀನಿ, ಬೇಗ ಹೋಗ್ಬೇಕು. 5 ನಿಮಿಷ ಹೊರಟೆ. 5 ನಿಮಿಷ ಬೇಕಾ ಅಲ್ಲಿ ಹೋಗಕ್ಕೆ? ಇಲ್ಲ ಅಣ್ಣ, ಹೋದೆ ಅಲ್ಲಿ ಮಾತಾಡ್ತಾರೆ. ಆಯ್ತು, ಅಲ್ಲಿ ಹೋಗಿ ಕೊಡಿ, ನಮ್ಮ ಸೋಮಣ್ಣ ಅಂತ ಮಾತಾಡ್ತಾರೆ ಅಂದ್ಬಿಟ್ಟು ಕೊಡಿ, ಹೇಳ್ತೀನಿ. ಅಣ್ಣ, ಸೋಮಣ್ಣ. ಯಾರು ಸೋಮಣ್ಣ? ಆಟೋ. ಯಾರು ಸೋಮಣ್ಣ? ಯಾರು ಸೋಮಣ್ಣ? ಯಾರು ಸೋಮಣ್ಣ? ಯಾರು ಸೋಮಣ್ಣ ಅವ್ರೆ ಮಾತಾಡಿ. ಸರ್ ನಮಸ್ತೆ. ಹೇಳಿ ಸರ್, 2 ನಿಮಿಷ ಮಾನವೀಯತೆಯಿಂದ ನನ್ನ ಜೊತೆ ಮಾತಾಡಿ, ಆಮೇಲೆ ನೀವು ಕಾನೂನು ರೀತಿಲಿ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ ಅವ್ರ ಮೇಲೆ. ಏನು ಮಾನವೀಯತೆ ನಮ್ಗಿಲ್ಲ ಅಂತ ನಿಮ್ಮ ಅರ್ಥ? ಅಲ್ಲ ಸರ್, ನನ್ನ ಮಾತು ನಿಮ್ಗೆ ಮಾನವೀಯತೆಯಿಂದ ಕೇಳಿ ಅಂತ ಕೇಳ್ತಾರಲ್ಲ ಅಷ್ಟೇ ಸರ್. ಅಲ್ಲ ತಾವು ತಮ್ಮ ಡೈಲಾಗ್ ಹಂಗಿದೆ, ಮಾನವೀಯತೆ ಇಲ್ಲದೆ ಇರೋ ಪೊಲೀಸರ? ಸರ್ ನಾನು ಹಂಗೆ ಹೇಳಲಿಲ್ಲ, ನೀವು ಹಂಗೆ ಅನ್ಕೊಂತ ಇದ್ದೀರಾ ಅಷ್ಟೇ. ಫಸ್ಟ್ ಮಾತಾಡಿದ್ರೆ ಕರೆಕ್ಟ್ ಮಾತಾಡಿ ಸರ್. ಮಾನವೀಯತೆ ಅನ್ನೋ ಪದಕ್ಕೆ ಅರ್ಥ ಏನು ಸರ್ ಅದು? ಇದನ್ನೆಲ್ಲ ಮಾತಾಡಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸರ್ ನಾನು ಯಾಕೆ ಮಾನವೀಯತೆ ಅನ್ನೋ ಪದ ಬಳಸ್ತೆ ಅಂತ. ಅದೇ ಗೊತ್ತಾಯಿಲ್ಲ ಅಣ್ಣ, ಮಾನವೀಯತೆ ಏನು ಹೇಳಿ ಅಣ್ಣ. ಅದನ್ನ ಹೇಳ್ಬಿಡ್ತೀನಿ. ಈಗ ಈ ಡ್ರೈವರ್ ನೀವು ಗಾಡಿ ಹಿಡಿದಿರಲ್ಲ ಸರ್ ನಂಬರ್ ಪ್ಲೇಟ್ ಇಂದ ಅಂತ. ಹೌದು, ಇದಿಲ್ಲ, ಪರ್ಮೆಂಟ್ ಇಲ್ಲಪ್ಪ ಸರ್. 1 ನಿಮಿಷ ಇರಿ. ಈಗ ಎಲ್ಲ ಪ್ರಪಂಚದಲ್ಲಿ ಎಲ್ಲರೂ ಏನೋ ತಿಳ್ಕೊಂಡ್ರಲ್ಲ, ಆಯ್ತು ಈ ವಯ್ಯ ಏನೋ ಮೋಸ ಹೋಗ್ಬಿಟ್ಟಿದ್ದಾನೆ. ಶೋರೂಮ್ ಅವ್ರು ಏನ್ ಮಾಡಿದಾರೆ, ಪಾಪ ಇವನ ಹತ್ರ ದುಡ್ಡೆಲ್ಲ ಈಸ್ಕೊಂಡು ಆ ಗಾಡಿ, ಅದು ಯಾವ್ದೋ 2 ವರ್ಷದ ಹಳೆ ಗಾಡಿ ಕೊಟ್ಟು, ಪಾಪ ಅವ್ನಿಗೆ ಏನು ವ್ಯವಹಾರ ಜ್ಞಾನ ಗೊತ್ತಿಲ್ದಿರೋರ್ಗೆ ಈ ಶೋರೂಮ್ ಅವ್ರು ಮೋಸ ಮಾಡಿದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ. ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ ಸರ್, ತಪ್ಪು ತಿಳ್ಕೊಂಬೇಡಿ. ನೀವು ಹೇಳೋದೆಲ್ಲ ನಾನು ಅರ್ಥ ಮಾಡ್ಕೊತೀನಿ. ಫಸ್ಟು ಯಾರೊಟ್ಟಿಗೆ ಮಾತಾಡಿ ಸರ್, ದಯವಿಟ್ಟು ಮಾನವೀಯತೆಯಿಂದ ಮಾತಾಡಿ, ಮಾನವೀಯತೆಯಿಂದ ಇರಿ. ಅದು ಪದ ದೊಡ್ಡ ಪದ ಸರ್, ಅದಕ್ಕೆ ಅರ್ಥನ ಬೇಜಾನಿದೆ. ಇದನ್ನೆಲ್ಲ ಪ್ರೂಫ್ ಹೇಳಿದ್ಮೇಲೆ ನೀವು ಮಾನವೀಯತೆ ಮೆರಿತೀರೋ ಇಲ್ವೋ ಅನ್ನೋದು ಆಮೇಲೆ ಗೊತ್ತಾಗ್ಬಿಡುತ್ತೆ. ಮಾನವೀಯತೆ ಅನ್ನೋದು ಎಷ್ಟು ಕಷ್ಟ ಕೇಳಿದ್ದೀನಿ ಆಲ್ರೆಡಿ, ನನ್ನ ಹತ್ರ ಹೇಳಿದ್ದೀನಿ. ಹಾ ಸರ್, ಪಾಪ ಹಂಗಾಗಿ ಹೇಳಿದ್ದೀನಿ. ದಯವಿಟ್ಟು ಕಾನೂನು ರೀತಿಲಿ ಅವ್ರ ಮೇಲೆ ಕ್ರಮ ತಗೊಳ್ದೆ ಗಾಡಿನ ಒಂಚೂರು ಬಿಟ್ಕೊಟ್ರೆ ಇವತ್ತು ನಾನು ಶೋರೂಮ್ ನಾನ್ ಬಂದು ಡ್ರೈವರ್ ಅಸೋಸಿಯೇಷನ್ ಅವರು ಸರ್, ನಾನು ಖಂಡಿತ ಆ ಶೋರೂಮ್ಗೆ ಹೋಗ್ಬಿಟ್ಟು ಅವ್ನು ಯಾರ ಮುಟ್ಟಾಳ ಈ ಕೆಲಸ ಮಾಡಿದ್ದಾನೆ ಅವನ ಮೇಲೆ ನಾನು ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ತಗೊಂತೀನಿ ಸರ್. ಮಾಡಿ ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು ಅದನ್ನ ದಯವಿಟ್ಟು ನಿಮ್ ಕಡೆಯಿಂದ ಅವ್ನಿಗೆ ಒಂಚೂರು ಗೊತ್ತಿಲ್ಲ ಪಾಪ ಅವ್ರಿಗೆ ಗಾಡಿ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಒಂಚೂರು ಮಾನವೀಯತೆ ದೃಷ್ಟಿಯಿಂದ ಒಂಚೂರು ಹೆಲ್ಪ್ ಮಾಡ್ಕೊಡಿ ಸರ್. ಹೆಲ್ಪ್ ಮಾಡ್ಕೊಡ್ತೀನಿ ಖಂಡಿತ. ಥ್ಯಾಂಕ್ ಯು ಸರ್.